ಸೊ ಗುಡ್ ಈವ್ನಿಂಗ್, ಎಲ್ರಿಗೂ ನಮಸ್ಕಾರ. ಓಕೆ, ಸೊ ಸಾರಿ ಒಂದು ನಿಮಿಷ. ಓಕೆ, ಸೊ ನಾಳೆದು ಮಾರ್ಕೆಟ್ ಏನಾಗುತ್ತೆ ನೋಡೋಣ. ಪ್ಲಸ್ ಇವತ್ತಿನ ಮಾರ್ಕೆಟು ಪ್ರೆಡಿಕ್ಟ್ ಮಾಡಿದ್ದಂಗೆ ಹೋಗಿಲ್ವಾ ಅದನ್ನು ನೋಡೋಣ. ಓಕೆ, ಸೊ ನಾನು ನಿನ್ನೆ ಹೇಳಿದ್ದೆ ಮಾರ್ಕೆಟು ಬಂದು 18,200 ಅಬೋವ್ ಅಥವಾ 18,050 ಅಬೋವ್ ಸಸ್ಟೇನ್ ಆಗಬೇಕು. ಆ ಸಸ್ಟೇನ್ ನಂತರ 18,076, 18,106 ಆ್ಯಂಡ್ 18,206 ತನಕ ಹೋಗಿ ಕ್ಲೋಸ್ ಆದರೆ ಮಾತ್ರ ನಮಗೆ ಬುಲ್ಲಿಶ್ ಆಗುತ್ತೆ ಅಂತ ಹೇಳಿದ್ದೆ. ಅಫ್ಕೋರ್ಸ್ ನನ್ನ ಎಕ್ಸ್ಪೆಕ್ಟೇಷನು ಇನ್ನೂ ಒಂದು ಹೈ ಆಗಬೇಕು, ಬಿಕಾಸ್ ಫಿಫ್ತ್ ವೇವಲ್ಲಿ ಇರೋದ್ರಿಂದ. ಆದರೆ ಇವತ್ತೇನಾಯಿತು, ಸೊ ಅವರಲ್ಲಿ ಚಾರ್ಟಿಗೆ ಬಂದಾಗ ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ನಾನು ಟ್ರೆಂಡ್ ಲೈನ್ಸ್ ಹಾಕೋತೀನಿ. ಟ್ರೆಂಡ್ ಲೈನು ಯಾವ ರೀತಿ ಸಪೋರ್ಟ್ ತೊಗೊಂಡಿದೆ ನೋಡೋಣ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಟ್ರೆಂಡ್ ಲೈನು ಯಾವ ರೀತಿ ಸಪೋರ್ಟ್ ತೊಗೊಂಡಿದೆ ಅಂತೇಳಿ. ಎಕ್ಸಾಕ್ಟಾಗಿ 18,929ಗೆ ಬ್ರೇಕ್ ಆಗಿದೆ, ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಸೊ 5 ಮಿನಿಟ್ಸ್ ಚಾರ್ಟಲ್ಲಿ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ, ಪ್ಲಸ್ ಡೈವರ್ಷನ್ಸ್ ಇಲ್ಲ. ಒಂದು ಎರಡನೇದು ಬಂದುಬಿಟ್ಟು ಪ್ರೀವಿಯಸ್ ಡೇ ಹೈಗೂ ಮತ್ತು ಇವತ್ತಿನ ಹೈಗೂ ಸೇಮ್ ಇದೆ. ಸೇಮ್ ಇದ್ದಾಗ ಸಹಿತ ನೀವು ಡೈವರ್ಷನ್ಸ್ ನೋಡ್ತಾ ಇರ್ಬೋದು ಇಲ್ಲಿ. ಸೊ ನೀವು ಇದನ್ನು ನೋಡ್ತಾ ಇರ್ಬೋದು. ಸೊ ನಿನ್ನೆಯಿಂದ ಸೊ ಮಾರ್ಕೆಟು ಸಪೋರ್ಟ್ ತೊಗೊಳ್ತಾ ಇತ್ತು. ಮುಂಚೆ ನೀವು ನೋಡ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ತೊಗೊಳ್ತಾ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ಬರ್ತಿತ್ತು, ಆಮೇಲೆ ಸಪೋರ್ಟ್ ತೊಗೊಳ್ತಿತ್ತು. ಪದೇ ಮಾರ್ಕೆಟ್ ಅದೇ ರೇಂಜಿಗೆ ಬಂದು ಸಪೋರ್ಟ್ ತೊಗೊಳ್ತಿತ್ತು 18,018 ಅಥವಾ 18,020 ಲೆವೆಲ್ಗೆ. ಮತ್ತೆ ಕೆಳಗೆ ಬಂದಾಗ ಮತ್ತೆ ಅಲ್ಲೇ ರೆಸಿಸ್ಟೆನ್ಸ್ ತೊಗೊಳ್ತಾ ಇದೆ, ಮತ್ತು ಅದೇ ರೀತಿ ಆಗ್ತಾಯಿದೆ. ಸೊ ನಮಗೆ ಕ್ಲಿಯರ್ ಆಗಿದೆ, ಇಲ್ಲಿ ನಮಗೆ ಡೈವರ್ಜೆನ್ಸ್ ಇನ್ನೂ ಬಂದಿಲ್ಲ. ಸೊ ಆದ್ದರಿಂದ ಏನಾಗಿತ್ತು, ಮಾರ್ಕೆಟು ABC ಅಲ್ಲಿ ಸಿ ವೇವ್ ಫೇಲ್ ಆಗಿದೆ ಅಂತ ನನ್ನ ಅನಿಸಿಕೆಯನ್ನು ಗ್ಯಾರಂಟಿ ಇಲ್ಲ. ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಸೊ ನಾವು ಅಲ್ಲಿ ಏನು ಹೇಳ್ಬೋದು, ಮಾರ್ಕೆಟ್ ಎಕ್ಸ್ ವೇವಲ್ಲಿ, ಸೊ ಇದು ಒಂದು ಎಕ್ಸ್ ವೇವ್, ಇದು ಒಂದು ಎಕ್ಸ್ ವೇವ್. ಈ ಎಕ್ಸ್ ವೇವ್ ಒಳಗಿಂದು ನಾವು ABCನ ಕೌಂಟ್ ಮಾಡ್ಬೋದು. ಸಾರಿ, ಇದು ಒಳಗಿಂದ ನಾವು ABCನ ಕೌಂಟ್ ಮಾಡ್ಬೋದು. ಹೇಗೆ ಅಂದರೆ, ಇದು ಒಂದು A ಆಗಿ, ಇದು ಒಂದು B ಆಗಿ, ಇದು ಒಂದು ಸಿ ಆಗಿದ್ದರೆ ಇದನ್ನು ನಾವು ಮತ್ತೆ ಕರೆಕ್ಟಿವ್ ವೇವ್ಲಿ ಮತ್ತೆ ನಾವು 1 2 3ನ ಹಾಕ್ಬೋದು. 1 2 3 ಬಂದುಬಿಟ್ಟು ಇದು 1, ಇದು 2, ಇದು 3, ಇದು 4 ಆದರೆ ಇನ್ನೊಂದು 5 ಆಗಬೇಕು. ಇದು 1 2 3 ಎಲ್ಲ ಹಾಕಿದ್ರೆ ಇಲ್ಲ, ನಾವು ಅವರ್ಲಿ ಚಾರ್ಟಲ್ಲಿ ನಾವು ಇದನ್ನು ಇನ್ ಕೇಸ್ ಆಗಿ ABC ಕನ್ಸಿಡರ್ ಮಾಡಿದ್ರೆ ಹಾಗೂ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ ನೋಡಿ ಮಾರ್ಕೆಟ್ ಯಾವ ರೀತಿ ಹೋಗುತ್ತೆ, ಏನೇನು ಆಗುತ್ತೆ ಅಂಥೇಳಿ. ಓಕೆ, ಇಲ್ಲಿಂದ ಇಲ್ಲಿಗೆ ನಾನು ಎ ಹಿಡ್ಕೊಂಡು, ಸಾರಿ ಹೋಲ್. ಸೊ ನಾನು ಇಲ್ಲಿಂದ ಒಂದು ಎ ಕರೆಕ್ಟಾಗಿ ಈ ಝೋನ್ಗೆ ನಾನು 17,798 ಝೋನ್ಗೆ ನಾನು ಬಿ ಎ, ಇಲ್ಲಿಂದ ಇಲ್ಲಿ ಎ, ಇದು ಬಿ ಆಗಿ, ಸೊ ನೀವು ನೋಡ್ತಾ ಇರ್ಬೋದು. ಸಾರಿ, ಇಲ್ಲಿಂದ
ಇಲ್ಲಿಗೆ ಎ ಆಗಿ ಇಲ್ಲಿಂದ ಇಲ್ಲಿಗೆ ಬಿ ಆದರೆ ಸೊ ಸಿ ಎಲ್ಲಿ ತನಕ ಹೋಗ್ಬೋದು 17,576 ಹೋಗ್ಬೋದು. ಎಕ್ಸಾಕ್ಟಾಗಿ 17,876ಗೆ ಟಚ್ ಆಗಿ ವಾಪಸ್ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ವಾಪಸ್ ಬಂದಿದೆ. ಇದು ಅವರ್ಲಿ ಚಾರ್ಟಲ್ಲಿ. ಇನ್ನು ಇದನ್ನು ನಾನು 5 ಮಿನಿಟ್ಸ್ ಕನ್ವರ್ಟ್ ಮಾಡಿದಾಗ 5 ಮಿನಿಟ್ಸ್ ಅಂದರೆ ಏನು, ನಾನು ಬರೀ ಇಷ್ಟನ್ನು ಮಾತ್ರ ಅನಲೈಸ್ ಮಾಡಬೇಕು. ನಾನು ಇಷ್ಟನ್ನು ಮಾತ್ರ ಅನಲೈಸ್ ಮಾಡ್ತೀನಿ ಅಂದಾಗ ಇದು ಒಂದು ಎಕ್ಸ್ ವೇವ್ ಆಗುತ್ತೆ. ಎಕ್ಸ್ ವೇವಲ್ಲಿ ವೇವ್ ಅನಲೈಸಸ್ ಪ್ರಕಾರ ನಾವು 1 2 3 4 5ನ ಹಾಕ್ಕೋಬೇಕಾಗತ್ತೆ. ಸೊ ಇದು 1, ಇದು 2, ಸೊ ಇಲ್ಲಿಂದ ಇಲ್ಲಿಗೆ 1 ಆದರೆ ಇಲ್ಲಿಂದ ಇಲ್ಲಿಗೆ 2 ಆಗುತ್ತೆ. ಸೊ ಮತ್ತು ಅಲ್ಲಿಂದ ಇದು 3 ಆದರೆ ಇಲ್ಲಿಗೆ 4 ಆಗಿ ಕರೆಕ್ಟ್ ಅಲ್ಲಿಂದ ನೋಡಿ ಎಷ್ಟು ಕ್ಲೀನಾಗಿ 5 ಬಂದುಬಿಟ್ಟು ಇಲ್ಲಿಗೆ ಕ್ಲೋಸ್ ಆಗಿದೆ 5. ಅಲ್ಲಿಂದ ಎ ಬಿ ಸಿ ಮಾಡಿದೆ. ಎಕ್ಸಾಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ವೇವ್ ಅನಲೈಸಿಸ್, ಎಷ್ಟು ಚೆನ್ನಾಗಿ ಡಾಟ್ ಟು ಡಾಟ್ ಯಾವ ರೀತಿ ಬರುತ್ತೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ಇದು ಎ, ಕರೆಕ್ಟಾಗಿ ಇಲ್ಲಿಗೆ ನಾನು ಸಿ ಹಾಕಿದ್ದೀನಿ. ಸಾರಿ, ಓಕೆ. ಸೊ ಅನಲೈಸ್ ಮಾಡೋಣ. ಇಲ್ಲಿಂದ ನಾನು ಇದನ್ನು ಇಲ್ಲಿಂದ ಇಲ್ಲಿಗೆ ನಾನು ಎ ಅಂತ ಹಿಡ್ಕೊಂಡ್ರೆ ಇಲ್ಲಿಗೆ ನಾನು ಬಿ ಹಾಕ್ಕೊಂಡ್ರೆ ಸಿ ನೋಡ್ತಾ ಇರ್ಬೋದು ನೀವು. ಆವಾಗಲೇ ಇಲ್ಲಿತ್ತು 17,779 780 ಇದು 1.38 ಲೆವೆಲು. ಸೊ ಎಕ್ಸಾಕ್ಟಾಗಿ ಟಚ್ ಆಗಿ ಬ್ಯಾಕ್ ಆಗಿದೆ. ಸೊ ಈಗ ನಾಳೆಗೆ ಏನಾಗಬಹುದು, ಸೊ ನೀವು ಆವಾಗಲೇ ನೋಡಿದ್ರಿ ನಾನು ಒಂದು ಟ್ರೆಂಡ್ ಲೈನ್ ಹಾಕಿದ್ದೆ. ಸೊ ಇನ್ನೊಂದ್ಸಲಿ ಹಾಕ್ತೀನಿ ಟ್ರೆಂಡ್ ಲೈನು. ಸಾರಿ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ರಿವರ್ಸ್ ಆಗಿರೋದ್ರಿಂದ. ಯಾಕೆ ರಿವರ್ಸ್ ಆಯಿತು, ನಿನ್ನೆ ನನ್ನ ಅನಲೈಸಸ್ಸು ರಿವರ್ಸ್ ಆಗಿರೋದ್ರಿಂದ ಯಾಕಾಯಿತು, ಸೊ ನಾನು ಅನಲೈಸ್ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ನೋಡ್ತಾ ಇರೋದು ಎಕ್ಸಾಕ್ಟಾಗಿ ಮಾರ್ಕೆಟು ಇಲ್ಲಿ ಟ್ರೆಂಡ್ನ ಬೀಟ್ ಮಾಡಿ ಕೆಳಗೆ ಬಂದಿದೆ. ಸೊ ಒಂದ್ಸಲಿ ಟ್ರೆಂಡ್ ಬೀಟ್ ಆಗಿ ಕೆಳಗೆ ಬಂದಮೇಲೆ ವಾಪಸ್ ಅದು ರೀಟೆಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಇದು ಸಿ ಇರೋದ್ರಿಂದ ಇದು ಬಂದ್ಬಿಟ್ಟು ಇನ್ನು ಸಿ ಇರೋದ್ರಿಂದ ಈ ಸಿ ವೇವಲ್ಲಿ ಏನಾಗ್ತದೆ ಮತ್ತೆ ನೋಡೋಣ. 1 2 3 4 5 ಎ ಬಿ ಸಿ ಡಿನ ನೋಡೋಣ. ಇದು ಬಂದ್ಬಿಟ್ಟು ಒಂದು ನಾವು ಸಿ ವೇವ್ ಅಂತ ಅಂದ್ಕೊಂಡಿದ್ವಿ ಆವಾಗಲೇ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಒಂದು ಸಿ ವೇವಲ್ಲಿ ಇಲ್ಲಿ ಮತ್ತೆ 1 2 3 4 5 ಬರುತ್ತೆ. ಇದು ಕರೆಕ್ಟಿವ್ ವೇವ್ ಬಂದುಬಿಟ್ಟು ಇರೋದ್ರಿಂದ ಇಲ್ಲಿಂದ ಕೌಂಟ್ ಮಾಡೋಣ. ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ ಇರೋದ್ರಿಂದ 1 2 ಇದು 3 3 ಯಾವಾಗಲೂ ದೊಡ್ಡದಾಗಿರುತ್ತೆ. ಇದು 4, ಇನ್ನೊಂದು ನನಗೆ 5 ಬರಬೇಕು. 5 ಎಲ್ಲಿ ಬರುತ್ತೆ? ಓಕೆ, ಓಕೆ ಸರಿ, ಜಾಸ್ತಿ ಬೇಡ. ಓಕೆ, ಬಟ್ ನಿಮಗೆ ಒಂದು ಹೇಳ್ತೀನಿ ಎಲ್ರಿಗೂ,
ಟ್ರೆಂಡ್ ಲೈನ್ ಯಾವಾಗಲೂ ನೋಡ್ತಾ ಇರಬೇಕು. ಸೊ ಸಪೋರ್ಟ್ ಝೋನ್ಸ್ ಎಲ್ಲಿದೆ ಏನಿದೆ ಸ್ವಲ್ಪ ನೋಡಬೇಕು. ಸೊ ನೀವು ನೋಡ್ತಾ ಇರ್ಬೋದು ಈ ಲೈನು, ಸೊ ಇದು ಒಂದು ಲೈನು, ಸಾರಿ ಫ್ರೆಂಡ್ಸ್, ನನಗೆ ಲ್ಯಾಪ್ಟಾಪು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಮೊಬೈಲಲ್ಲಿ ನಾನು ಮಾಡ್ತಾಯಿದ್ದೀನಿ, ಸಾರಿ. ಸೊ ನೀವು ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು 70,321 ರೇಂಜು ಮತ್ತು 18,324 ರೇಂಜು. ನಾನು ಹೇಳ್ತಿದ್ವಲ್ಲ 18,324ಗೆ 300 ಹೋಗ್ಬೋದು ಅಂತೇಳಿ. ಸೊ 1 ಅವರಲ್ಲಿ ಈ ರೇಂಜ್ ಬೀಟ್ ಆಗಬೇಕು. 5 ಮಿನಿಟ್ಸ್ಗೆ ಹೋದಾಗ 18,087 ಮತ್ತು 17,778 ಈ ರೇಂಜು ಸಪೋರ್ಟ್ ಸಿಗುತ್ತೆ. ಸೊ ಈ ಮೇಲ್ಗಡೆ ರೇಂಜಲ್ಲಿ ನಮಗೆ ರೆಸಿಸ್ಟೆನ್ಸ್ ಇದೆ. ಸೊ 7,798 ಬೀಟ್ ಆದರೆ, ಸೊ ನಾವು 17,400 17,500 ಸೈಕಾಲಜಿ ಲೆವೆಲ್ ಇರೋದ್ರಿಂದ ನಮಗೆ ತುಂಬ ಸಪೋರ್ಟ್ ಸಿಗುತ್ತೆ. ಸೊ ನಾವು ಪ್ರತಿ 100 ಪಾಯಿಂಟ್ಸ್ ಒಂದೊಂದು ಸಪೋರ್ಟ್ ಇದೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಮಾರ್ಕೆಟ್ ಅಂತೇಳಿ. ಸೊ ಅದು ಬಿಟ್ಟು ನಾನು ಇವತ್ತು SBI ಕಾಲ್ ಕೊಟ್ಟಿದ್ದೆ, ಬಹುಶಃ ಮಾಡಿ ಒಂದು 10 ಪಾಯಿಂಟ್ಸ್ ಆಗಿದೆ ಇವತ್ತು. ಯಾರೋ ತೊಗೊಂಡಿದ್ರೆ ಪ್ರಾಫಿಟೆಲ್ಲ ಬಂದಿರಬಹುದು. ಸೊ ನೋಡಿ ಇವತ್ತು ಕರೆಕ್ಟಾಗಿ ನಾನು ಮಾರ್ನಿಂಗು ಬಂದುಬಿಟ್ಟು ನಾನು 495 ಅಬೋವ್ ಬೈ ಮಾಡ್ಬೋದು ಅಂತ ಹೇಳಿದ್ದೆ ಎಕ್ಸಾಕ್ಟಾಗಿ. ಸೊ ನೀವು ನೋಡು ಇವತ್ತು ಕರೆಕ್ಟಾಗಿ 505 ಲೆವೆಲ್ಗೆ ಟಚ್ ಆಗಿದೆ. ಸೊ 495 ಇಂದ 505 ಅಂದರೆ ಆಲ್ಮೋಸ್ಟ್ 10 ಪಾಯಿಂಟ್ಸ್ ಇನ್ ಸಿಂಗಲ್ ಡೇ ಆಲ್ಮೋಸ್ಟ್ ನಿಮಗೆ 2%. ಇಟ್ಸ್ ನಾಟ್ ಅ ಬ್ಯಾಡ್ ಟಚ್ ಆಗಿ ಎಕ್ಸಾಕ್ಟಾಗಿ ಅಲ್ಲಿಂದ ಮತ್ತೆ ಬಂದಿದೆ. ಸ್ವಿಂಗ್ ಟ್ರೇಡ್ ಮಾಡಿದರೆ ದಯವಿಟ್ಟು ಹೋಲ್ಡ್ ಮಾಡಿ, ಬಹುಶಃ ಅಟ್ಲೀಸ್ಟ್ ಪಾರ್ಷಿಯಲ್ ಬುಕ್ ಮಾಡಿ. ಯಾವಾಗ ಸ್ವಿಂಗ್ ಟ್ರೇಡಲ್ಲಿ ಪಾರ್ಷಿಯಲ್ ಬುಕ್ ಮಾಡೋದು ಕಲಿಬೇಕು. ಕರೆಕ್ಟಾಗಿ ಡಾಟ್ ಟಾರ್ಗೆಟ್ ಯಾವತ್ತೂ ಬರಲ್ಲ. ಇಟ್ಸ್ ಜಸ್ಟ್ 5 ಪಾಯಿಂಟ್ಸ್ ಫ್ರಮ್ ದ ಟಾರ್ಗೆಟ್. ಸೊ ಅದಾಗಿರೋದ್ರಿಂದ ನೀವು ಮಾಡ್ಬೋದಾಗಿತ್ತು. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿ ಅಟ್ಲೀಸ್ಟ್ 495ಗೆ ಯಾರು ಎಕ್ಸಿಟ್ ಆಗಿಲ್ಲ ಅಂದರೆ ಕಾಸ್ಟ್ಗೆ. ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಇಲ್ಲೂ ಸಹಿತ ನೋಡಿ ನಿಮಗೆ ಚೆನ್ನಾಗಿದೆ, ಎಕ್ಸ್ ವೇವ್ ಆಗಿದೆ ಇವತ್ತು, ಚೆನ್ನಾಗಿದೆಲ್ಲ. 1 2 3 ಇನ್ನೊಂದು ಹೈ ಮಾಡ್ಬೋದು, 500 ಟಚ್ ಆಗಿ ಮತ್ತೆ ಬರುತ್ತೆ ಕೆಳಗಡೆ. ಸೊ ವೇವ್ ಅನಲೈಸ್ ನಾವು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಸ್ಟಾಕ್ ನಾನು ಕೊಟ್ಟಿದ್ದೆ, ಸ್ಟೆರ್ಲೈಟ್. ಟೆಕ್ನಾಲಜೀಸ್. ಸೊ 295 ರೇಂಜಿಗೆ ಬೈ ಮಾಡಿ ಅಂತ ಹೇಳಿದ್ದೆ ನಾನು ಇವತ್ತು. ಓಕೆ, 295 ರೇಂಜಿಗೆ ಬೈ ಮಾಡಿ ಅಂತ ಹೇಳಿದ್ದೆ. ಬಹುಶಃ ತೊಗೊಂಡಿದ್ರೆ ಹೋಲ್ಡ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಮಗೆ ಲಾಂಗರ್ ಟರ್ಮಲ್ಲಿ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಯು ಶೇಪ್ ಕ್ಯಾಂಡಲ್ ಆಗ್ತಾಯಿದೆ. ನೆಕ್ಸ್ಟ್ ನಮಗೆ ಬ್ರೇಕ್ಔಟ್ ಬಂದುಬಿಟ್ಟು 318 ನಂತರ ಬ್ರೇಕ್ಔಟ್ ಸಿಗುತ್ತೆ. ಅದೊಂದು ರೆಸಿಸ್ಟೆನ್ಸ್ ಝೋನು ಹೌದು. ಸಪೋರ್ಟ್ ಬಂದುಬಿಟ್ಟು ನಮಗೆ 295 ಬಂದುಬಿಟ್ಟು ಸಪೋರ್ಟ್ ಝೋನಲ್ಲಿದೆ. ಓಕೆ, ಸೊ ನೋಡೋಣ ನಾಳೆ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತೆ ಅಂಥೇಳಿ. ಇನ್ನೊಂದು ನಿಮಗೆ ಜಸ್ಟ್ ನಾನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಮಾರ್ಕೆಟ್ ಯಾಕೆ ಬಿತ್ತು ಅಂಥೇಳಿ. ಸಿಂಗಾಪುರ್ ಗೌರ್ಮೆಂಟ್ದು ಒಂದು ಇನ್ಸ್ಟಿಟ್ಯೂಷನ್ ಬಂದುಬಿಟ್ಟು 1.73% ಅಷ್ಟು ಪರ್ಸೆಂಟ್ ಆಫ್ ನಮ್ಮ ನಿಫ್ಟಿ ಇದು ಬಂದುಬಿಟ್ಟು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅಂದರೆ ವಿಡ್ರಾ ಮಾಡಿದ್ದಾರೆ. ಸೊ ಅದು ಬಿಟ್ಟು ನ್ಯೂಸ್ ಬೇಸ್ ಮೇಲೆ ಹೋಗಿದೆ ಇವತ್ತು. ಮೋದಿ, S&P ಮತ್ತು ಫಿಚ್ ಅಂತ ಹೇಳಿ 3 ಏಜೆನ್ಸೀಸು, ರೇಟಿಂಗ್ ಏಜೆನ್ಸೀಸು. ಸೊ ಇದರಲ್ಲಿ ಮೋದಿ ಮತ್ತು S&P ಬಂದುಬಿಟ್ಟು ಸ್ಟೇಬಲ್ ರೇಟಿಂಗ್ ಕೊಟ್ಟಿದ್ದಾರೆ. ಫಿಚ್ ಬಂದುಬಿಟ್ಟು ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಅಂತ ಹೇಳಿ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಕೊಟ್ಟಿದ್ದಾರೆ. ಮತ್ತು ಫಿಚ್ ಬಂದುಬಿಟ್ಟು ಔಟ್ಲುಕ್ ನೆಗೆಟಿವ್ ಕೊಟ್ಟಿದ್ದಾರೆ. ಯಾಕೆ ಔಟ್ಲುಕ್ ನೆಗೆಟಿವ್ ಅಂದರೆ
89.6% ಗೌರ್ಮೆಂಟ್ ಡೆಪ್ಟ್ ನಮ್ಮ ಜಿ ಡಿ ಪಿ ಮೇಲೆ 89.6% ಆಫ್ ದ ಗೌರ್ಮೆಂಟ್ ಡೆಪ್ಟ್ ಬಂದುಬಿಟ್ಟು ಈ 2021 ಫಿಶಿಯಲ್ ಇಯರಲ್ಲಿ ಇದೆ. ಇದು ಬಂದುಬಿಟ್ಟು ಫಿಚ್ ಅವ್ರ ಪ್ರಕಾರ, ಏಜೆನ್ಸಿ ಪ್ರಕಾರ ಎಮರ್ಜಿಂಗ್ ಮಾರ್ಕೆಟ್ಗೆ ತುಂಬ ಜಾಸ್ತಿ ಆಗಿದೆ, ಇಷ್ಟೊಂದು ಇರಬಾರ್ದು. ಸೊ ಇದು ಬಂದುಬಿಟ್ಟು ನೆಗೆಟಿವ್ ಔಟ್ಲುಕ್ ಕೊಡುತ್ತೆ ಒಂದು ಎಮರ್ಜಿಂಗ್ ಮಾರ್ಕೆಟ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ನಾಳೆ ಸಿಗೋಣ. ದಯವಿಟ್ಟು ಡಿಸ್ಕ್ಲೇಮರ್ ನೋಡ್ಕೊಳ್ಳಿ. ಇದು ಎಜುಕೇಷನ್ ಪರ್ಪಸ್ ಆಫ್ ವಿಡಿಯೋ ಮಾತ್ರ. ಇದರಲ್ಲಿ ನಾನು ಯಾವುದೇ ಪ್ರಾಫಿಟ್ ಮತ್ತು ಲಾಸ್ಗೆ ನಾನು ಜವಾಬ್ದಾರಿ ಆಗಲ್ಲ. ಥ್ಯಾಂಕ್ ಯು.